ದಿಢೀರ್ ನವದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಆರ್ ಅಶೋಕ್ ಚರ್ಚೆ. ನೋಡಿ, ದಿಢೀರ್ ಅಂತ ನವದೆಹಲಿಗೆ ಆರ್ ಅಶೋಕ್ ಅವರ ಭೇಟಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಆರ್ ಅಶೋಕ್ ಅವರು ಚರ್ಚೆ. ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ವರಿಷ್ಠರಿಗೆ ಆರ್ ಅಶೋಕ್ ಅವರು ಮಾಹಿತಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಶಾಸಕ ಯತ್ನಾಳ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುನಿಸಿನ ಬಗ್ಗೆ ವಿವರ ಕೊಡುವಂತಹ ಸಾಧ್ಯತೆ. ಸಂಸತ್ತಿನ ಅಮಿತ್ ಶಾ ಕಚೇರಿಯಲ್ಲಿ ಮಾತುಕತೆ ನಡೆಸಲಿದ್ದಾರೆ ಆರ್ ಅಶೋಕ್ ಅವರು. ನಿನ್ನೆ ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಪಕ್ಷದ ಆಂತರಿಕ ಕಲಹಗಳಿಗೆ ಅಂತಿಮ ತೆರೆ ಎಳೆಯುತ್ತಾರೆ ವರಿಷ್ಠರು. ಡಿಸೆಂಬರ್ 8ನೇ ತಾರೀಕಿನ ಒಳಗಾಗಿ ಎಲ್ಲಾ ಸಮಸ್ಯೆಗಳಿಗೆ ವರಿಷ್ಠರ ಪರಿಹಾರ ಸಾಧ್ಯತೆ. ಡಿಸೆಂಬರ್ 9ಕ್ಕೆ ಚಳಿಗಾಲದ ವಿಧಾನಸಭೆ ಅಧಿವೇಶನ ಆರಂಭ ಆಗುತ್ತೆ. ಅಷ್ಟರ ಒಳಗಡೆ ಏನೆಲ್ಲ ಕಲಹಗಳಿದೆ, ಬಣ ರಾಜಕೀಯಗಳಿದೆ, ಎಲ್ಲವನ್ನ ಶಮನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹೈಕಮಾಂಡ್ ನಾಯಕರು, ಬಿಜೆಪಿಯ ಹೈಕಮಾಂಡ್ ನಾಯಕರು. ಆ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಚರ್ಚೆ ಮಾಡ್ತಾರೆ. ಪಕ್ಷದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ವರಿಷ್ಠರಿಗೆ ಮಾಹಿತಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಏನು ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ, ಯಾವ ರೀತಿ ಬಣ ರಾಜಕೀಯ, ಯಾವ ರೀತಿ ಮಾತಿನ ಸಮರ, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವತ್ತು ಅಮಿತ್ ಶಾ ಕಚೇರಿಯಲ್ಲಿ ಮಾತುಕತೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಚಳಿಗಾಲದ ಅಧಿವೇಶನ ಶುರುವಾಗೋದಕ್ಕಿಂತ ಮುಂಚೆ ಏನೆಲ್ಲ ಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಕಲಹಗಳಿದೆ, ಒಂದಷ್ಟು ಬಣ ರಾಜಕೀಯಗಳಿದೆ, ಯತ್ನಾಳ್ ಒಂದು ಬಣ, ವಿಜಯೇಂದ್ರ ಒಂದು ಬಣ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಆಲ್ರೆಡಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೂ ಕೂಡ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ. ಅಧಿವೇಶನದ ಒಳಗಾಗಿ ಒಗ್ಗಟ್ಟಿನ ಪ್ರದರ್ಶನಕ್ಕೆ ತಾಲೀಮನ್ನ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ, ಎಲ್ಲವೂ ಕೂಡ ಶಮನ ಆಗಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲರೂ ಕೂಡ ಬಿಜೆಪಿಯ ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ಎಲ್ಲ ರೀತಿಯ ತಾಲೀಮನ್ನ ಮಾಡಲಾಗ್ತಾ ಇದೆ. ಡಿಸೆಂಬರ್ 9ರ ಒಳಗಾಗಿ ಬಿಜೆಪಿ ಹೈಕಮಾಂಡು ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಭಿನ್ನಮತಗಳಿದೆ, ಏನೆಲ್ಲ ಬಣ ರಾಜಕೀಯಗಳು, ಯತ್ನಾಳ್ ಟೀಮ್ ಒಂದು ಕಡೆ, ವಿಜಯೇಂದ್ರ ಟೀಮ್ ಒಂದು ಕಡೆ, ಇದೆಲ್ಲದಕ್ಕೂ ಕೂಡ ಮದ್ದರಿಯೋದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಈಗ ತಯಾರಿಯನ್ನ ನಡೆಸ್ತಾ ಇದೆ.